ಶಿಡ್ಲಘಟ್ಟದ ಮಯೂರ ವೃತ್ತದಲ್ಲಿರುವ ಬಿಜೆಪಿ ಸೇವಾಸೌಧದಲ್ಲಿ ಶನಿವಾರ ಬಜಪ ತಾಲೂಕು ಮಂಡಲ ವಿಶೇಷ ಕಾರ್ಯಕಾರಿಣಿ ಸಭೆಯನ್ನು ಆಯೋಜಿಸಲಾಗಿತ್ತು. ಸಭೆಯಲ್ಲಿ ಬಿಜೆಪಿ ಜಿಲ್ಲಾ ಅಧ್ಯಕ್ಷ ರಾಮಲಿಂಗಪ್ಪ ಮಾತನಾಡಿ, ಹಗರಣಗಳ ಬಲೆಯಲ್ಲಿ ಸಿಲುಕಿರುವ ಸಿಎಂ ಮತ್ತು ಡಿಸಿಎಂ ದೊಡ್ಡ ಬಂಡೆಯನ್ನು ತಮ್ಮ ಮೇಲೆ ಹಾಕಿಕೊಂಡಿದ್ದಾರೆ. ರಾಜ್ಯದಲ್ಲಿ ಅಭಿವೃದ್ಧಿ ಶೂನ್ಯವಾಗಿದೆ ಎಂದು ಆರೋಪಿಸಿದರು. ಬಿಜೆಪಿ ಮುಖಂಡ ಸಿಕಲ್ ರಾಮಚಂದ್ರಗೌಡ ಮಾತನಾಡಿ, ಗ್ಯಾರಂಟಿ ಹೆಸರಿನಲ್ಲಿ ಜನರಿಗೆ ಮಂಕುಬೂದಿ ಎರಚಿ ಆಡಳಿತ ಚುಕ್ಕಾಣಿ ಹಿಡಿದ ಕಾಂಗ್ರೆಸ್ ಸರ್ಕಾರ ಎಲ್ಲದರ ಬೆಲೆ ಏರಿಸಿದೆ. ಕಾರ್ಯಕರ್ತರು ಸಕಾರಾತ್ಮಕ ಚಿಂತನೆ, ಕಾರ್ಯಯೋಜನೆ ರೂಪಿಸಿಕೊಂಡಲ್ಲಿ ಮಾತ್ರ ಮುಂದಿನ ದಿನಗಳಲ್ಲಿ ಶಿಡ್ಲಘಟ್ಟದಲ್ಲಿ ಕಮಲ ಅರಳಲು ಸಾಧ್ಯ ಎಂದು ಹೇಳಿದರು. ಮಾಜಿ ಶಾಸಕ ಎಂ ರಾಜಣ್ಣ ಮಾತನಾಡಿ, ಕೇಂದ್ರ ಸರ್ಕಾರದ ಜನೋಪಯೋಗಿ ಯೋಜನೆಗಳನ್ನು ಕಟ್ಟಕಡೆಯ ವ್ಯಕ್ತಿಗೂ ತಿಳಿಸಿ ತಲುಪಿಸುವ ಕಾರ್ಯವನ್ನು ಕಾರ್ಯಕರ್ತರು ವ್ರತದಂತೆ ಮಾಡಬೇಕು. ಶಿಡ್ಲಘಟ್ಟ ತಾಲೂಕಿನಲ್ಲಿ ಜೋಡೆತ್ತುಗಳ ಪಡೆ ತುಂಬಾ ಚೆನ್ನಾಗಿ ಪಕ್ಷವನ್ನು ಮತ್ತು ಕಾರ್ಯಕರ್ತರನ್ನು ಸಂಘಟಿಸುತ್ತಿದ್ದು, ಮುಂದಿನ ದಿನಗಳು ಬಿಜೆಪಿ ಪಕ್ಷಕ್ಕೆ ಆಶಾದಾಯಕವಾಗಿದೆ ಎಂದು ಹೇಳಿದರು. ಬಿಜೆಪಿ ತಾಲೂಕು ಮಂಡಲ ಅಧ್ಯಕ್ಷ ಆನಂದಗೌಡ ಮಾತನಾಡಿ, ಕಾರ್ಯಕರ್ತರ ಜವಾಬ್ದಾರಿ ಹೆಚ್ಚಿನದ್ದಾಗಿದೆ. ತಳಮಟ್ಟದಲ್ಲಿ ಬೇರುಬಿಟ್ಟಾಗ ಮಾತ್ರ ಮರವು ಒಳ್ಳೆಯ ಫಲವನ್ನು ಕೊಡಲು ಸಾಧ್ಯ ಎಂದರು. ಬಿಜೆಪಿ ಮುಖಂಡ ಸಿಕಲ್ ರಾಮಚಂದ್ರಗೌಡ, ಬಿಜೆಪಿ ನಿಕಟಪೂರ್ವ ಅಧ್ಯಕ್ಷ ಸುರೇಂದ್ರಗೌಡ, ಬಿಜೆಪಿ ತಾಲೂಕು ಮಂಡಲ ಅಧ್ಯಕ್ಷ ಆನಂದಗೌಡ, ನಗರ ಮಂಡಲ ಅಧ್ಯಕ್ಷ ನರೇಶ್, ನಗರ ಮಂಡಲ ಪ್ರಧಾನ ಕಾರ್ಯದರ್ಶಿ ನರೇಶ್, ನಗರಸಭಾ ಸದಸ್ಯ ನಾರಾಯಣಸ್ವಾಮಿ, ಬಿಜೆಪಿ ತಾಲೂಕು ಅಧ್ಯಕ್ಷೆ ಚಾತುರ್ಯ, ನಗರ ಮಂಡಲ ಅಧ್ಯಕ್ಷೆ ತ್ರಿವೇಣಿ, ಬಿಜೆಪಿ ಮುಖಂಡರಾದ ಡಾ ಸತ್ಯನಾರಾಯಣ ರಾವ್, ಚಲುವ ರಾಜ್, ಶ್ರೀಧರ್, ಮೋಹನ್ ಹಾಜರಿದ್ದರು. ಸಮಯ ಸುದ್ದಿ ಲೋಕೇಶ್, ಶಿಡ್ಲಘಟ್ಟ. ನೆಕ್ಸ್ಟ್ ನಮ್ಮ ಕಾರ್ಯಕಾರಿಣಿ ಒಳಗಡೆ ಒಂದೊಂದು ಊರಲ್ಲಿ ಹೋಗ್ಬೇಕು. ಒಂದೊಂದು ಬೂತಲ್ಲಿ ಈಗೇನು ಆಲ್ರೆಡಿ ನಮ್ಮ ಬೂತಲ್ಲಿ ಬಂದಿರತಕ್ಕಂಥ ಬೂತ್ ಸದಸ್ಯರು ಇದ್ದೊಂದು ಹೊಸದಾಗಿ ಸಾಕಷ್ಟು ಹೆಣ್ಮಕ್ಳನ್ನ ಜೊತೆ ಜೋಡಿಸ್ಕೋಬೇಕು, ಗಂಡು ಮಕ್ಕಳನ್ನ ಜೋಡಿಸ್ಕೋಬೇಕು. ಅಲ್ಲೊಂದು ಬೂತಲ್ಲಿ ಒಂದು ಕಮಿಟಿ ಮಾಡಬೇಕು. ಅದ್ರ ಜೊತೆಗೆ ಪಂಚಾಯತಿಗೆ ಒಂದು ಕಮಿಟಿ ಮಾಡಬೇಕು, ಆಯಾ ಪಂಚಾಯತಿಗೆ ಒಂದು ಕಮಿಟಿ ಮಾಡಬೇಕು. ಅದ್ರ ಜೊತೆಗೆ ನಾವು ನಮ್ಮೆಲ್ಲ ಎಂಟೈರ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅದೇ ರೀತಿ ನಗರದಲ್ಲಿ ಕೂಡ ಒಂದೊಂದು ಬೂತಲ್ಲಿ ಕಮಿಟಿ ಮಾಡಬೇಕು. ನಗರದಲ್ಲಿ ಮತ್ತೆ ಗ್ರಾಮಾಂತರ ಎರಡೂ ಸೇರಿ ಈಗಾಗಲೇ ನಾವೊಂದು ಮಾತಾಡಿದ್ದೀನಿ. ಸುಮಾರು ಒಂದು 30 ರಿಂದ 50 ಜನವರೆಗೂ ನಾವೊಂದು ಕಮಿಟಿ ಮಾಡಬೇಕು. ಬೂತ್ ಕಮಿಟಿ ಮಾಡಬೇಕು, ಪಂಚಾಯತಿ ಕಮಿಟಿ ಮಾಡಬೇಕು. ಅದರಿಂದ ನಾವೆಲ್ಲ ಪೂರ್ತಿ ಎಂಟೈರ್ ಕ್ಷೇತ್ರದಲ್ಲಿ ಒಂದು ಕಮಿಟಿ ಮಾಡಬೇಕು. ಅದ್ರ ಮೇಲೆ ಒಂದು ಕೋರ್ ಕಮಿಟಿ ಮಾಡಬೇಕು. ಈ ಕೆಲಸ ನಾವು ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಈ ಮುಂದೆ ಬರ್ತಕ್ಕಂಥ ಎಲೆಕ್ಷನ್ ಏನಿದೆ, ಈಗ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ ಇಲ್ಲ, ತಾಲೂಕ್ ಪಂಚಾಯತಿ ಮತ್ತು ಅದರ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ನಾವು ಸಿದ್ಧತೆ ಆಗ್ಬೇಕಾಗುತ್ತೆ. ಅದರ ನಗರಸಭೆಗೂ ಸಿದ್ಧತೆ ಆಗ್ಬೇಕಾಗುತ್ತೆ. ಇವತ್ತು ಏನು ಯಾವ ಪಂಚಾಯತಿಗೆ ಹೋಗ್ತೀವಿ, ಯಾವ ಹಳ್ಳಿಗೆ ಹೋಗ್ತೀವಿ, ಆ ಹಳ್ಳಿಯಲ್ಲಿ ಜವಾಬ್ದಾರಿ ಕೊಟ್ಟು ಇವತ್ತಿಂದಲೇ ನಾವು ವರ್ಕ್ ಕೆಲಸ ಶುರು ಮಾಡಿದ್ರೆ ಈ ಬಂದಿರ್ತಕ್ಕಂಥ ಏನು ನಮ್ಮೆಲ್ಲ ಜಿಲ್ಲಾ ಪಂಚಾಯತಿ ಒಂದು ತಾಲೂಕ್ ಪಂಚಾಯತಿ ಎಲೆಕ್ಷನ್ ನಲ್ಲಿ ಮ್ಯಾಕ್ಸಿಮಮ್ ನಾವೊಂದು ಇರ್ಬೋದು. JDS ಬಿಜೆಪಿ ಅಲಯನ್ಸ್ ಇರುತ್ತೋ ಎಲ್ಲ ಗೊತ್ತಿಲ್ಲ, ಅಲಯನ್ಸ್ ಆಗಲಿ ಬಿಡ್ಲಿ, ನಾವು ನಮ್ಮ ಇರ್ತಕ್ಕಂಥ ಎಲ್ಲಾ ಒಂದು ಇರ್ತಕ್ಕಂಥ ಸದಸ್ಯರನ್ನ ಇರ್ತಕ್ಕಂಥ ಮುಖಂಡರನ್ನ ಜವಾಬ್ದಾರಿ ಕೊಟ್ಟು ನಾವೊಂದು ಪಕ್ಷ ಬೆಳೆಸೋದಕ್ಕೆ ಏನೇ ಅದ್ ಮಾಡ್ಬೇಕಾಗಿರ್ತಕ್ಕಂಥ ಏನೇ ಇರಲಿ ಅದಕ್ಕೆ ಜೊತೆ ನಾವು ನಿಂತ್ಕೊಂಡು ನಾವು ನಿಲ್ತೀವಿ, ಬರ್ತೀವಿ, ಊರೂರು ಬರ್ತೀವಿ. ಈಗ ನಗರದ್ದು ಇರ್ಬೋದು, ಇಲ್ಲ ಗ್ರಾಮಾಂತರ ಇರ್ಬೋದು. ಗ್ರಾಮಾಂತರಿಗೆ ಈಗ ಅಧ್ಯಕ್ಷರು, ಕಾರ್ಯದರ್ಶಿಗಳ ಜೊತೆಗೆ ಆ ಪಂಚಾಯತಿಯಲ್ಲಿ ದಯಮಾಡಿ ಆ ಪಂಚಾಯತಿಗೆ ಬಂದಾಗ ಆ ಪಂಚಾಯತಿ ಮುಖಂಡರು ಮಾಡ್ತಕ್ಕಂಥ ಸದಸ್ಯರ ಜೊತೆಗೆ ಮನೆ ಮನೆಗೆ ಹೋಗಿ ಮಾಡ್ತಕ್ಕಂಥ ಒಂದು ಬೂತ್ ಕಮಿಟಿಯಲ್ಲಿ ಮಾಡ್ತಕ್ಕಂಥ ಕೆಲಸ ಮಾಡಲೇಮ್ಮ. ಕ್ಷೇತ್ರದಲ್ಲಿ ಈ ಬಾರಿ ಬಿಜೆಪಿ ಗೆಲ್ಲಿಲ್ಲ ಅಂತ ಹೇಳಿದ್ರೆ ನಾನಿರ್ಬೋದು, ರಾಜಣ್ಣವ್ರು ಇರ್ಬೋದು, ನಮ್ಮ ಮುಖಂಡರು ಇರ್ಬೋದು, ನೀವಿರ್ಬೋದು, ಕಷ್ಟಪಟ್ಟಿದ್ದೆಲ್ಲ ಪೂರ್ತಿ ತಿರುಗಿ ವಾಪಸ್ಸು ತಿರುಗಿ ಏನೇನು ಹೇಳ್ತಾರಲ್ಲ ಬೆಟ್ಟಕ್ಕೆ ಕಲ್ಲು ಹೊತ್ತಂಗಾಗುತ್ತೆ. ಕೆಲಸ ಮಾಡ್ತಾ ಇದೀವಿ ಸಂಪೂರ್ಣವಾಗಿ ಮನಸ ಇಚ್ಛೆಯಿಂದ ನಾವು ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಬಿಜೆಪಿ ನಾವು ಗೆದ್ಕೊಂಡು ರಾಜ್ಯದಲ್ಲಿ ಬಿಜೆಪಿ ಬರೋದು ಗ್ಯಾರಂಟಿ. ಈಗ ಆಲ್ರೆಡಿ ಈ ಒಂದು ಎಲೆಕ್ಷನ್ ಅಲ್ಲೇ ನೋಡಿದ್ರೆ ಕೊಯ್ಲೇಷನ್ ನೋಡಿದ್ರೆ 140 ರಿಂದ 150 ಈಗ ಆಲ್ರೆಡಿ ಗೆದ್ದಿದೆ. ಮುಂದಿನ ಸರ್ಕಾರ ಕಾಂಗ್ರೆಸ್ ಧೂಳಿಪಟ ಆಗುತ್ತೆ, ನಮ್ಮ ಸರ್ಕಾರ ಬರುತ್ತೆ. ಮುಂದಿನ ಒಂದು ಏನು ನಮ್ಮ ಶಿಡ್ಲಘಟ್ಟದಲ್ಲಿ ಇರ್ತಕ್ಕಂಥ ಎಲ್ಲಾ ಸಮಸ್ಯೆಗಳಿಗೆ ಇರ್ತಕ್ಕಂಥ ಏನು ಈಗ ಆಲ್ರೆಡಿ ಸರ್ಕಾರ ಇದ್ದು ಏನು ಮಾಡ್ದಂಗೆ ಆಗಿದೆ. ಏನೋ ನಮ್ಮ MLA ಅವರು ಗೆದ್ದಿದ್ರು ಏನು ಸರ್ಕಾರ ಇದ್ದರೆ ಏನು ಮಾಡೋಕ್ಕಾಗಿಲ್ಲ. ಮುಂದಿನ ದಿನಗಳಲ್ಲಿ ಸಾಕಷ್ಟು ಕೆಲಸ ಮಾಡ್ತಕ್ಕಂಥ ಅವಕಾಶ ಇರೋ ನಮ್ಮ ಕ್ಷೇತ್ರದಲ್ಲಿ ನಾವೆಲ್ಲರೂ ಬಿಜೆಪಿಯಿಂದ ದೊಡ್ಡ ಮಟ್ಟಕ್ಕೆ ಬೆಳೆಸಿ ಉಳಿಸಿ ನಾವು ನಿಮ್ಮ ಜೊತೆ ಇರ್ತೀವಿ, ನೀವು ನಮ್ಮ ಜೊತೆ ಇರಿ. ಎಲ್ಲರೂ ಮುಂದಿನ ದಿನಗಳಲ್ಲಿ ಬಿಜೆಪಿ ಜೆಂಡಾ ಕಟ್ಟೋದು. ನಮಸ್ಕಾರ.